ಆ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಲು ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅತಿ ದೊಡ್ಡ ಶತ್ರು ಯಾರು ಗೊತ್ತಾ? ಅದು ಹೊರಗಿರುವ ವ್ಯಕ್ತಿಯಲ್ಲ, ನಮ್ಮದೇ ಮನಸ್ಸು. ಮನಸ್ಸು ಹಿಡಿತ ತಪ್ಪಿದರೆ ಜೀವನವೂ ದಾರಿ ತಪ್ಪುತ್ತೆ. ಅದೇ ರೀತಿ ಅಹಂಕಾರ ಬೆಳೆದರೆ ಸಂಬಂಧಗಳು ಕೂಡ ಮುರಿಯುತ್ತೆ. ಕೆಟ್ಟ ವ್ಯಸನಗಳು ಬೆಳೆದರೆ ಬದುಕೆ ಹಾಳಾಗುತ್ತೆ. ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ನೂರಾರು ವರ್ಷಗಳ ಹಿಂದೆಯೇ ಶಿವಶರಣ ಹಡಪದ ಅಪ್ಪಣ್ಣನವರು ಒಂದು ಚಿಕ್ಕ ವಚನದಲ್ಲಿ ಅದ್ಭುತವಾದ ಪರಿಹಾರವನ್ನು ನೀಡಿದ್ದಾರೆ ನೋಡಿ. ಇಂದು ಆ ವಚನದ ಆಳವಾದ ಅರ್ಥವನ್ನು ತಿಳಿಯೋಣ. ಆ ವಚನವು ಹೀಗಿದೆ ನೋಡಿ: ಕಟ್ಟಬೇಕು ಮನವ, ಮೆಟ್ಟಬೇಕು ಮದವ, ಸುಟ್ಟುರುಹಬೇಕು ಸಪ್ತ ವ್ಯಸನಗಳ, ಆ ತೊಟ್ಟಿಲ ಮುರಿದು ಕಣ್ಣಿಯ ಹರಿದು, ಆ ಬಿಟ್ಟ ಬಯಲಲ್ಲಿ ನಿಂದಿರೆ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ. ನೋಡಿ, ಹಡಪದ ಅಪ್ಪಣ್ಣ ಶರಣರು ಶಿವಶರಣರಲ್ಲಿ ಪ್ರಮುಖರಾದವರು. ಅವರು ಸರಳ ಪದಗಳಲ್ಲಿ ಆಳವಾದ ಆಧ್ಯಾತ್ಮಿಕ ಸತ್ಯವನ್ನು ಹೇಳಿದ ಮಹಾನ್ ವಚನಕಾರರು. ಅವರ ವಚನಗಳು ಇಂದಿಗೂ ಕೂಡ ನಮ್ಮ ಜೀವನಕ್ಕೆ ದಾರಿದೀಪವಾಗಿವೆ. ಈ ವಚನವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಸತ್ಯದ ಕಡೆಗೆ ಕರೆದೊಯ್ಯುವ ಸಂದೇಶವನ್ನು ನೀಡುತ್ತೆ. ಮೊದಲ ಸಾಲಲ್ಲೇ ಹೇಳ್ತಾರೆ ನೋಡಿ: ಕಟ್ಟಬೇಕು ಮನವ. ಮನಸ್ಸು ಗಾಳಿಯಂತೆ ಚಂಚಲ. ಒಂದು ಕ್ಷಣದಲ್ಲಿ ಸಂತೋಷ, ಇನ್ನೊಂದು ಕ್ಷಣದಲ್ಲಿ ದುಃಖ. ಒಂದು ಕ್ಷಣದಲ್ಲಿ ಭಕ್ತಿ, ಇನ್ನೊಂದು ಕ್ಷಣದಲ್ಲಿ ಕೋಪ. ಆದ್ದರಿಂದ ಮನಸ್ಸನ್ನು ಒಳ್ಳೆಯ ಆಲೋಚನೆಗಳ ಕಡೆಗೆ ಕಟ್ಟಿ ಹಾಕಬೇಕು ಎಂದು ಹಡಪದ ಅಪ್ಪಣ್ಣನವರು ಹೇಳ್ತಾರೆ. ಇಂದಿನ ಕಾಲದಲ್ಲಿ ಮೊಬೈಲು, ಸಾಮಾಜಿಕ ಜಾಲತಾಣ, ಹಣದ ಆಸೆ ಇವೆಲ್ಲವೂ ಮನಸ್ಸನ್ನು ಎಳೆಯುತ್ತೆ. ಮನಸ್ಸನ್ನು ನಿಯಂತ್ರಿಸಿದವನೇ ಜೀವನವನ್ನು ಗೆಲ್ತಾನೆ. ಮುಂದೆ ಮೆಟ್ಟಬೇಕು ಮದವ. ಇಲ್ಲಿ ಮದ ಎಂದರೆ ಏನು? ಅಹಂಕಾರ. ಜ್ಞಾನ, ಹಣ, ಅಧಿಕಾರ ಅಥವಾ ಸೌಂದರ್ಯ ಯಾವುದಿದ್ದರೂ ಅಹಂಕಾರವನ್ನು ಬೆಳೆಸಬಾರ್ದು. ಅಹಂಕಾರ ಬಂದಾಗ ಮನುಷ್ಯನಿಗೆ ತನ್ನ ತಪ್ಪು ಕಾಣುವುದಿಲ್ಲ. ಆದ್ದರಿಂದ ಅಹಂಕಾರವನ್ನು ತುಳಿದು ವಿನಯವನ್ನು ಬೆಳೆಸಬೇಕು. ಮುಂದಿನ ಸಾಲಲ್ಲಿ ಹೇಳ್ತಾರೆ: ಸುಟ್ಟುರಹಬೇಕು ಸಪ್ತ ವ್ಯಸನಗಳ. ಸಪ್ತ ವ್ಯಸನಗಳು ಅಂದರೆ ಮನುಷ್ಯನನ್ನು ಹಾಳು ಮಾಡುವ ಕೆಟ್ಟ ಚಟಗಳು ಮತ್ತು ದುರ್ಗುಣಗಳು. ಸುಳ್ಳು, ಕೋಪ, ಅಸೂಯೆ, ಲೋಭ. ವ್ಯಸನಗಳು ಸ್ವಾರ್ಥ. ಇವು ನಿಧಾನವಾಗಿ ತಮ್ಮ ವ್ಯಕ್ತಿತ್ವವನ್ನೇ ನಾಶ ಮಾಡ್ತವೆ. ಅದಕ್ಕಾಗಿ ಅವುಗಳನ್ನು ಕೇವಲ ಬಿಡುವುದಲ್ಲ, ಬೇರು ಸಮೇತ ಸುಟ್ಟು ಹಾಕಬೇಕು ಅಂತ ಹಡಪದ ಅಪ್ಪಣ್ಣನವರು ಹೇಳ್ತಾರೆ. ನಂತರ ಹೇಳ್ತಾರೆ: ಆ ತೊಟ್ಟಿಲ ಮುರಿದು ಕಣ್ಣಿಯ ಹರಿದು. ಅಂದರೆ ತೊಟ್ಟಿಲ ಮತ್ತು ಕಣ್ಣಿ ಅಂದರೆ ನಮ್ಮನ್ನು ಬಂಧಿಸುವ ಆಸೆ, ಮೋಹ, ಅಜ್ಞಾನ ಮತ್ತು ಅಹಂಕಾರದ ಸಂಕೋಲೆಗಳು. ಅವುಗಳನ್ನು ಮುರಿದು ಹೊರಬಂದಾಗ ಮಾತ್ರ ಆತ್ಮಜ್ಞಾನ ಸಾಧ್ಯ ಅಂತ ಹೇಳ್ತಾರೆ. ಕೊನೆಯ ಸಾರಲ್ಲಿ ಹೇಳ್ತಾರೆ: ಆ ಬಿಟ್ಟು ಬಯಲಲ್ಲಿ ನಿಂದಿರೆ. ಬಿಟ್ಟು ಬಯಲು ಎಂದರೆ ಸತ್ಯ, ಶುದ್ಧತೆ ಮತ್ತು ಪರಮಾತ್ಮನ ಅನುಭವ. ಎಲ್ಲ ಬಂಧನಗಳನ್ನು ಬಿಟ್ಟು ಸತ್ಯದಲ್ಲಿ ನೆಲೆಸಿದಾಗಲೇ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಅಂತ. ಇಂದಿನ ಜೀವನಕ್ಕೆ ಈ ವಚನದ ಸಂದೇಶ ಏನು ಅಂತಂದರೆ, ಇಂದು ನಮ್ಮನ್ನು ಬಂಧಿಸಿರುವುದು ಕಬ್ಬಿಣದ ಸಂಕೋಲೆಗಳಲ್ಲ, ಮೊಬೈಲ್ ವ್ಯಸನ, ಕೋಪ, ಅಸೂಯೆ, ಹಣದ ಹಿಂದೆ ಓಡುವ ಮನಸ್ಸು, ಇತರರೊಂದಿಗೆ ಹೋಲಿಕೆ ಮಾಡುವ ಅಭ್ಯಾಸ. ಇವೇ ನಮ್ಮ ಬಂಧನಗಳು. ಹಡಪದ ಅಪ್ಪಣ್ಣನವರ ಈ ವಚನ ಇಂದಿಗೂ ಕೂಡ ಅಷ್ಟೇ ಪ್ರಸ್ತುತವಾಗಿದೆ ನೋಡಿ. ನಮ್ಮ ಮನಸ್ಸನ್ನು ನಿಯಂತ್ರಿಸಿದರೆ, ಅಹಂಕಾರವನ್ನು ತೊರೆದರೆ ಮತ್ತು ಕೆಟ್ಟ ವ್ಯಸನಗಳನ್ನು ಬಿಟ್ಟರೆ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ. ಇದೇ ರೀತಿ ಈ ವಚನ ನಮಗೆ ಹೇಳುವ ಒಂದು ಮಹತ್ವದ ಸಂದೇಶ ಏನಂದರೆ, ಮನಸ್ಸನ್ನು ಕಟ್ಟಿಕೊಳ್ಳಿ, ಅಹಂಕಾರವನ್ನು ತುಳಿಯಿರಿ, ಕೆಟ್ಟ ವ್ಯಸನಗಳನ್ನು ಸುಟ್ಟು ಹಾಕಿ, ಸತ್ಯದ ಬಯಲಿನಲ್ಲಿ ಬದುಕಿರಿ. ಇದೇ ಹಡಪದ ಅಪ್ಪಣ್ಣನವರ ಜೀವನ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಮತ್ತು ಇಂತಹ ಒಂದು ಇನ್ನಷ್ಟು ವಚನಗಳ ಭಾವಾರ್ಥಕ್ಕಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಅದರ ಸಾರಾಂಶದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.